ಹಾಗೆ ನೀನು ಭಾವಿಸಿಕೊಂಡಿರಬಹುದು. ಅದೇ ನಡೆದು ತಡಿಬೇಕೆಂಬುದಾಗಿ ಆಸೆ ಇರಿಸಿಕೊಂಡವಳು ನಾನಲ್ಲ. ಆದ್ರೆ ನನ್ನ ಆಸೆಯೇ ಬೇರೆ. ಏನು? ನನ್ನ ಅಮ್ಮನ ಆಸೆ ಇದ್ದದ್ದೆಂತದ್ದು, ಮಾವನ ಮಗಳೊಂದಿಗೆ ನೀನು ಮದುವೆ ಆಗಬೇಕೆನ್ನುವ ಹಾಗೆ ಅವರು ನಿರ್ಧಾರ ಮಾಡಿದ್ರು ಬಿಟ್ರೆ ಇಂದಿರಳನ್ನೇ ಆಗಲಿ ಮಂದಿರಳನ್ನೇ ಎನ್ನುವ ಹಾಗೆ ಅವರು ತೀರ್ಮಾನ ಮಾಡಲಿಲ್ಲ. ಅದಕ್ಕೆ ನಾನು ಸಣ್ಣಲಿಂದಲೂ ಮನಸ್ಸಾರ ಪ್ರೀತಿ ಮಾಡಿದ ಯಾರನ್ನ ಕೇಳಿದ್ರೆ ಯಾರಲ್ಲ, ಮಂದಿರಳನ್ನ. ಜೀವನದಲ್ಲಿ ಮದುವೆ ಅಂತ ಆಗುದಿದ್ರೆ ಆಕೆಯನ್ನೇ ಎನ್ನುವ ಹಾಗೆ ಆ ಹೊತ್ತಿನಲ್ಲಿ ನಿರ್ಧಾರ ಮಾಡಿದ್ದೆ. ಹೇಳಿಕೊಳ್ಳುವುದಕ್ಕೆ ಸಮಯ ಸಂದರ್ಭ ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಹಾಗಾಗಿ ಈ ಹೊತ್ತಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಕೆ ಕೊರಳಿಗೆ ಮಾಲಾರ್ಪಣೆ ಮಾಡುವುದಕ್ಕೆ ಮುಂದಾದದ್ದು ಬಿಟ್ರೆ ನಿನ್ನನ್ನು ವಂಚಿಸಬೇಕು, ನಿನ್ನನ್ನು ಕಡೆಗಣಿಸಬೇಕೆನ್ನುವಂತ ಕಾರಣಕ್ಕಾಗಿ ಅಲ್ವೇ. ನನ್ನನ್ನು ವಂಚಿಸಲಿಲ್ಲ, ನನ್ನನ್ನು ಕಡೆಗಣಿಸಲಿಲ್ಲ. ಹಸಮಣಿಯವರೆಗೆ ಕಾಲನ್ನಿರಿಸಿರುವಂತ ಹೆಣ್ಣು ಮಗಳ ಬದುಕು ನನ್ನ ಬದುಕು ಹೇಗಾಯ್ತಲ್ಲ, ಇದಕ್ಕೆ ಹೇಗೆ ಮಾಡಿದ್ರಿ? ಅಪರಾಧವಾಯಿತು ಸೋದರಿಯ ಕೂಡಿ, ಅಪರಾಧವಾಯಿತು ಸೋದರಿಯ ಕೂಡಿ, ಅಪಮಾನವೆಸಗಿಲ್ಲ ಮನ್ನಿಸಿ, ಅಪಮಾನವೆಸಗಿಲ್ಲ ಮನ್ನಿಸಿ. ಕಪಟವಿಲ್ಲೆನ್ನೊಳು ನಿಯತಿಯಂತಾಗುವೆ, ಕಪಟವಿಲ್ಲೆನ್ನೊಳು ನಿಯತಿಯಂತಾಗುವೆ. ಸಫಲಗೊಳಿಸಿದೆ ಅಕ್ಕನೊಡನೆ ಅಕ್ಕನ ಮದುವೆಯ ಸಂಭ್ರಮದಲ್ಲಿದ್ದವಳು ನಾನು. ಅವಳನ್ನು ಶೃಂಗರಿಸಿ ಮದುವೆಯ ಮಂಟಪದವರೆಗೆ ಕರೆತರುವುದು ನನ್ನದು ತಪ್ಪಾಗಿ ಹೋಯಿತು. ಯಾಕೆ ಹೀಗೆಲ್ಲ ಆಗಿ ಹೋಯ್ತಲ್ಲ? ಇದರಲ್ಲಿ ನನ್ನ ಅಪರಾಧವಿಲ್ಲ. ಎಲ್ಲರ ಕೆಂಗಣ್ಣು ಈಗ ನನ್ನ ಮೇಲೆ ಬಿದ್ದಿದೆ. ಅಪ್ಪ ಕ್ಷಮಿಸ್ಬೇಕಪ್ಪ, ಅಕ್ಕ ಕ್ಷಮಿಸ್ಬೇಕಕ್ಕ, ನನ್ನ ಅಪರಾಧ ಇಲ್ಲ ಅಕ್ಕ ಇದರಲ್ಲಿ. ಆದರೆ ಯಾವ ಮರದಿಂದ ನನ್ನ ಕೊರಳಿಗೆ ಮಾಲೆ ಬಿದ್ದಿದೆಯೋ ನನ್ನನ್ನೇ ಪತಿ ಎಂದು ಸ್ವೀಕರಿಸುವುದು ಸಾಧ್ಯವೇ ಆದಂತಹ ನನ್ನ ಕರ್ತವ್ಯ. ನನ್ನ ಒಂದು ಮಾತನ್ನು ನಡೆಸಿಕೊಡ್ತೀರಾ? ಸಣ್ಣ ವಯಸ್ಸಿನಿಂದಲೂ ಅಕ್ಕನ ಜೊತೆಗೇ ಬೆಳೆದವಳು ನಾನು. ಅವಳನ್ನೇ ತಾಯಿ ಎಂದು ಭಾವಿಸಿದವಳು. ಹಾಗಾಗಿ ನನ್ನ ಜೊತೆಯಲ್ಲಿ ಅವಳನ್ನು ಕಳುಹಿಸಿಕೊಡಿ ಅಪ್ಪ. ಅಪ್ಪ, ತಾಯಿ ಇಲ್ಲದ ಮಗಳು, ತಾಯಿ ಇಲ್ಲದ ಮಕ್ಕಳು ಎಂಬುದಾಗಿ ತಲೆ ಮೇಲೆ ಇರಿಸಿದ್ರಿ. ಅವಳಿಗೆ ನನಗೆ ತಂದದನ್ನೆಲ್ಲ ಅವಳಿಗೆ ಕೊಟ್ಟು ಹೊಲಿಸಿದ್ರಿ. ಯಾವತ್ತೂ ಬೇಸರಗೊಳಿಸ್ತಿಲ್ಲ. ಬಂಧುಗಳು ನಮ್ಮವರೆಲ್ಲರ ಮುಂದೆ ಆದಂತಹ ಅವಮಾನ, ಈಗ ಮತ್ತೆ ನಾನು ಅವಳ ಮನೆಗೆ ಹೋಗ್ಬೇಕ? ನನ್ನಿಂದ ಸಾಧ್ಯ ಇಲ್ಲಪ್ಪ, ನಾ ಹೋಗುದಿಲ್ಲಪ್ಪ. ನನಗೆ ಹೇಳ್ಬೇಡಿಯಪ್ಪ. ಹೊರಗಬೇಡಿ ಮಕ್ಕಳೇ. ಬದುಕಿನಲ್ಲಿ ಇಂತಹದ್ದೊಂದು ಘಟನೆ ಘಟಿಸ್ತದೆ ಅಂತಾದ್ರೆ ಅದಕ್ಕೆ ಮನುಷ್ಯರಾದ ನಾವು ನೀವು ಕಾರಣರಲ್ಲ. ಇದಕ್ಕೆಲ್ಲ ಕಾರಣ ಆ ವಿಧಿ ಇದ್ದಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಮದುವೆ ಎನ್ನುವುದು ಸ್ವರ್ಗದಲ್ಲಿಯೇ ನಿಶ್ಚಯ ಆಗಿರುತ್ತದೆ. ಹೀಗಿರುವಾಗ ಅದನ್ನ ಬೇರ್ಪಡಿಸುವುದಕ್ಕೆ ಲೋಕದ ಯಾವ ಶಕ್ತಿಯಿಂದಲೋ ಯಾವ ವ್ಯಕ್ತಿಯಿಂದಲೋ ಸಾಧ್ಯ ಇಲ್ಲ. ಬದುಕಿನಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತಾದ್ರೆ ಬಂದದ್ದನ್ನ ಸ್ವೀಕರಿಸಬೇಕಂತೆ. ನನ್ನ ತಂಗಿಗೆ ನಾ ವಚನವನ್ನ ಕೊಟ್ಟಿದ್ದೇನೆ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವ ಹಾಗೆ. ಆದ್ರೆ ಯಾವ ಮಗಳನ್ನ ಎನ್ನುವುದನ್ನು ನಿರ್ಧರಿಸಿದ್ದು ಆ ವಿಧಿಯೇ ಸರಿ. ಬದುಕು ಹೊಂದಿಕೊಳ್ಳುವುದರಿಲ್ಲ, ಹೊಂದಿಕೊಳ್ಳುವುದರಿಲ್ಲ. ಆ ಕಾರಣಕ್ಕಾಗಿ ಚಿಂತಿಸುವಂತಹ ಅಗತ್ಯ ಇಲ್ಲ. ಅವಳ ಕೈ ಹಿಡಿದು ಅವಳನ್ನ ಉತ್ತರಿಸಬೇಕು. ಮಾವ, ಈ ಹೊತ್ತಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಕೆ ಕೈ ಹಿಡಿದಿದ್ದೇನೆ. ಹೊರಗೆ ನನ್ನ ಕೊನೆಯು ಬೀಳುವ ತನಕ ಇವಳ ಮನಸ್ಸಿಗೆ ಯಾವುದೇ ರೀತಿಯ ನೋವಾಗದಂತೆ ನಾನು ನೋಡಿಕೊಂಡು ಬರ್ತೇನೆ ಮಾವ. ಅವಳಿಗೆ ತಾಯಿ ಇಲ್ಲದಿದ್ರು ತಾಯಿಯ ಕೊರತೆ ಬಾರದ ಹಾಗೆ ಕಂಡುಕೊಂಡವನಾಗಿದ್ದೇನೆ. ಮಗಳ ಹಾಗೆ ವಾತ್ಸಲ್ಯವನ್ನು ಕೊಟ್ಟು ಅವಳನ್ನ ರಕ್ಷಿಸುವ ಜವಾಬ್ದಾರಿ ನಿಮ್ಮದು. ದೋಷದಿಂದ ಹಾರೈಸಿಕೊಳ್ಳುತ್ತೇನೆ. ಕಟ್ಟಿಕೊಂಡು ಹೋಗಲು ನೀ ಏನ ಗೆದ್ದಿರುವೆ, ಬಿಟ್ಟು ಹೋಗಲೇಬೇಕು ನೀನು ಏನ ತಂದಿರುವೆ. ಕಟ್ಟಿಕೊಂಡು ಹೋಗಲು ನೀ ಏನ ಗೆದ್ದಿರುವೆ, ಬಿಟ್ಟು ಹೋಗಲೇಬೇಕು ನೀನು ಏನ ತಂದಿರುವೆ. ನೀ ಏನ ಗೆದ್ದಿರುವೆ
ರಂಗದೊಳಗಿನ ಆಟ ಆ ರಂಗ ಕಲಿಸಿದ ಪಾಠ ಆ ರಂಗ ಕಲಿಸಿದ ಪಾಠ